ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನಿವತ್ತು ತಿಂಡಿಗೆ ಅಂತೇಳಿ ಕಿಚಡಿ ಮಾಡಿದ್ದೀನಿ. ಕಿಚಡಿ ರೆಸಿಪಿನ ಶೇರ್ ಮಾಡ್ತೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸಿಂಪಲ್ ಆಗಿದೆ, ಅರ್ಜೆಂಟಾಗಿ ಮಾಡ್ಕೊಬೋದು. ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದರೆ ಈ ಥರ ಕಿಚಡಿ ಮಾಡ್ಕೊಂಬಿಡ್ಬೋದು, ಬೇಗನೆ ಆಗಿಬಿಡುತ್ತೆ. ಇನ್ನೂ ತಿಂಡಿ ತಿಂದಿಲ್ಲ ನಾನು, ರೆಡಿ ಆಗಿದೆ ಅಷ್ಟೇನೆ. ರೆಡಿ ಮಾಡಿಟ್ಬಿಟ್ಟು ನಾನು ರೆಡಿ ಆಗಿದ್ದೀನಿ. ಇನ್ನಿವತ್ತು ದಿನ ಎಲ್ಲ ಹೆಂಗೋಗುತ್ತೆ ಏನು ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇಲ್ಲಿ ತನಕ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಇವಾಗ ತಿಂಡಿ ಮಾಡಬೇಕು, ತಿಂಡಿ ಮುಗಿಸ್ಕೊಂಡ್ಬಿಡ್ತೀನಿ, ಟೈಮ್ ಆಗಿದೆ. ಇನ್ನು ನಾನು ಕಿಚಡಿ ಮಾಡೋದಕ್ಕೆ ಅಂತ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನು ತುಪ್ಪನೇ ಬೇಕಾಗಿರೋದು, ಯಾಕಂದರೆ ತುಪ್ಪದಲ್ಲೇ ಮಾಡಬೇಕು. ಎಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ತುಪ್ಪ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡೆ. ಒಂದು 6 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ. ಎರಡೂ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬಿಡೋ ತನಕ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆದು. ಮತ್ತು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ, ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅದು. ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಈರುಳ್ಳಿ ಮಾತ್ರ ಹಸಿ ಹಸಿಯಾಗಿ ಬಿಡಬಾರ್ದು, ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಕಿಚಡಿ ಚೆನ್ನಾಗಿರುತ್ತೆ. ಇನ್ನು ಇಷ್ಟು ಮಾತ್ರ ಫ್ರೈ ಆಗಿ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿನ ತುರಿದು ಇಟ್ಕೊಂಡಿದ್ದೀನಿ. ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಬೋದು, ಇಲ್ವ ಜಜ್ಜಿನೂ ಹಾಕ್ಕೊಬೋದು. ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇನ್ನು ತರಕಾರಿಗಳು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೂ ಹಾಕ್ಕೊಬೋದು, ಯಾವ್ದು ಬೇಕಾದ್ರೂ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು 2 ಕ್ಯಾರೆಟು, ಒಂದು ಸಣ್ಣ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಜೊತೇಲಿ ಒಂದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಇದು ತುಪ್ಪದಲ್ಲೇ ಮಿಕ್ಸ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆ ಮೂರನ್ನು ತೊಳೆದು ಒಂದು ಅರ್ಧ ಗಂಟೆಯಿಂದ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. 1 ಟೀ ಕುಡಿಯೋ ಗ್ಲಾಸಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅರ್ಧ ಗ್ಲಾಸ್ ಹೆಸರುಬೇಳೆ, ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮೈಸೂರು ಬೇಳೆ ಇದ್ದರೆ ಅದನ್ನು ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇನ್ನದಕ್ಕೆ 2 ಗ್ಲಾಸ್ ಆಗಿರೋದ್ರಿಂದ ಅದಕ್ಕೆ 8 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಿಚಡಿ ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ. ಇನ್ನು ಮೇಲೆ ನಾನು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ಲು ಮಾಡಿಸ್ತೀನಿ. ಸಾಕು, ಬೆಂದೋಗ್ಬಿಡುತ್ತೆ ಚೆನ್ನಾಗಿ. ಇನ್ನು ಕುಕ್ಕರ್ ವಿಷಲ್ ಬರೋಷ್ಟೊತ್ತಿಗೆ ನಮ್ಮ ಮನೆಗೆ ಬೆಕ್ಕು ಬಂತು, ಅದನ್ನು ಮಾತಾಡಿಸ್ತಾ ಇದ್ದೆ. ಹಾಂ, ಏನು ಬೇಕು? ಹಾಂ ಅಂದರೆ ಹಾಲಿಲ್ಲ ನಮ್ಮ ಮನೇಲಿ, ನಿನಗೇನು ಹಾಕ್ಲಿ ನಾನು? ಅಲ್ಲ, ಏನಿದೆ ಅಂತ ಇಲ್ಲಿ ಬರ್ತಾ ಇರೋದು ನೀನು? ಇನ್ನು ಕುಕ್ಕರ್ದು ಪ್ರೆಷರೆಲ್ಲ ಇಳಿದ ಮೇಲೆ ಓಪನ್ ಮಾಡಿ ನೋಡಿದೆ, ಕಿಚಡಿ ಮಾತ್ರ ಸೂಪರಾಗಿತ್ತು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟೆ. ಹಂಗೆ ಮಿಕ್ಸ್ ಮಾಡಿಕೊಂಡು ತಿಂಡಿ ತಿನ್ಕೊಂಬಿಟ್ವಿ. ಆಮೇಲೆ ನೆನಪಾಯಿತು ಕೊತ್ತಂಬರಿ ಸೊಪ್ಪು ಹಾಕ್ಬೇಕಿತ್ತಲ್ವಾ ಅಂತ, ಅದೊಂದು ಹಾಕಿಲ್ಲ ಅಷ್ಟೇನೆ. ಯಾವುದಾದ್ರೂ ಹಸಿ ಕಾಳುಗಳಿತ್ತು ಅಂದರೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಕಿಚಡಿ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಇನ್ನು ಆವಾಗಲೇ ಬಂದಿದ್ದು ಅದು ಎದುರುಗಡೆ ಮನೆಯವ್ರದ್ದು ಬೆಕ್ಕು. ನಾನು ಅದಕ್ಕೇನು ಹಾಕೋಕ್ಕೋಗಲ್ಲ, ಅದೇನೋ ಈ ನಡುವೆ ಬರೋದು ಅಭ್ಯಾಸ ಮಾಡ್ಕೊಂಡಿದೆ. ಅದು ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ, ಈ ನಡುವೆ ಬರ್ತಾ ಇದೆ. ಸುಮ್ಮನೆ ಯಾಕೆ ಏನಾದರೂ ಹಾಕೋದು, ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗೋದು, ಸುಮ್ಮನೆ ಅವ್ರು ನಮ್ಮನ್ನು ಬೈಕೊಳ್ಳೋದು, ಯಾರು ಏನು ಹಾಕಿದ್ರು ಅಂತ ಅಂದ್ಕೊಳ್ಳೋದು ಅಂತ ನಾನು ಏನೂ ಹಾಕೋಕ್ಕೋಗಲ್ಲ. ಬೇರೆಯವರ ತಂಟೆ ಸವಾಸಗಳೇ ಬೇಡ ಅಂತ ನಾನು ದೂರ ಇದ್ದುಬಿಡ್ತೀನಿ ಸುಮ್ಮನೆ. ಹಾಗಾಗಿ ಅದು ಬಂತು ಅಂತ ಸುಮ್ಮನೆ ಮಾತಾಡಿಸಿ ಕಳಿಸ್ದೆ ಅಷ್ಟೇನೆ. ಇನ್ನು ನಾನು ತಿಂಡಿ ಮುಗಿಸ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು, ಮಾಡಬೇಕಾಗಿತ್ತು.
ಕಿಚಡಿ ಮಾತ್ರ ಸಖತ್ತಾಗಾಗಿತ್ತು. ನಾನು ಇಷ್ಟು ದಿನ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು ಮಾಡ್ತಾ ಇರೋದು ಕಿಚಡಿನ. ನಿಜವಾಗ್ಲೂ ನಾನು ಯಾವಾಗಲೂ ಬೇರೆಯವರು ತಿನ್ನೋವಾಗ ನಾನು ಅದು ಹೆಂಗಿರುತ್ತೆ ಏನು ಅಂತ ಅನ್ಕೊತಿದ್ದೆ. ಇವತ್ತು ನಾನೇ ಮಾಡಿ ತಿಂದ ಮೇಲೆ ನನಗೆ ಗೊತ್ತಾಗಿದ್ದು ಅದು ಇಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನಿಜವಾಗ್ಲೂ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಮಾಡ್ತಾರೆ. ನಾನಿನ್ನೂ ಅದನ್ನು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಅಕ್ಕಿ ಬೇಳೆ ಹಾಕಿ ಮಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ನಾನು ಸಿರಿಧಾನ್ಯಗಳಲ್ಲಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳ್ತೀನಿ. ಇನ್ನು ನನಗೆ ಸೀರೆ ಕುಚ್ಚಾಕೋ ಕೆಲಸ ಇತ್ತು. ಇನ್ನು ಆ ಕೆಲಸ ಮಾಡೋಣ ಅಂತ ಕೂತ್ಕೊಂಡೆ ತಿಂಡಿಯೆಲ್ಲ ಮುಗಿಸ್ಕೊಂಡ್ಮೇಲೆ. ಇನ್ನು ಇದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಾನು ಮುಗಿಸೋಷ್ಟೊತ್ತಿಗೆ ಸಂಜೆ ಆಗಿತ್ತು ಟೈಮು. ಇನ್ನು ಅಲ್ಲಿ ತನಕ ಟಿ ವಿ ನೋಡಿಕೊಂಡು ಕೆಲಸ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಕೂಡ ಸಾಂಬಾರಿತ್ತು. ಹಾಗಾಗಿ ನಮ್ಮಮ್ಮ ಮುದ್ದೆ ಮಾಡಿ ಕೊಟ್ಟರು. ಅದನ್ನೇ ತಿಂದ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡೆ. ನನಗೆ ಒಂದೇ ಸಮ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಬ್ಯಾಕ್ ಪೇಯ್ನ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮಾಡ್ಕೊತೀನಿ. ಇನ್ನು ಸುಮ್ಮನೆ ಕೂತ್ಕೊಂಡಿರೋ ಬದಲು ಏನಾದರೂ ಒಂದು ಮಾಡೋಣ ಅಂತ ಮಾಡ್ತಿರ್ತೀನಿ ಅಷ್ಟೇ. ಹಂಗಾಗಿ ಈ ಸೀರೆ ಕುಚ್ಚು ಹಾಕ್ತಾಯಿದ್ದೀನಿ ಇವತ್ತು. ಇನ್ನು ಟಿ ವಿನಲ್ಲಿ ಯೂಟ್ಯೂಬ್ ಚಾನಲ್ನೇ ನೋಡಿಕೊಂಡು ನಾನು ನಗ್ತಾ ಇರೋದು. ಅದು ಒಬ್ರದ್ದು ಚಾನಲ್ಲು ಬರುತ್ತೆ ಕಾಮಿಡಿ ಮಾಡಿಕೊಂಡು. ಅಂದರೆ ಅವರು ಕಾಲೇಜ್ ಹತ್ರ ಎಲ್ಲ ಹೋಗಿ ಸ್ಟೂಡೆಂಟ್ಸ್ಗಳಿಗೆ ಕ್ವಷನ್ ಎಲ್ಲ ಕೇಳಿಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ. ನಾನು ನಿಜವಾಗ್ಲೂ ಅನ್ಕೊತೀನಿ ಈ ಸ್ಟೂಡೆಂಟ್ಸ್ ಅಂದರೆ ಆ ಹುಡುಗರೆಲ್ಲ ಏನಕ್ಕೆ ಕಾಲೇಜ್ಗೆ ಹೋಗ್ತಾರೆ ಅಂತ. ಇವ್ರು ಕೇಳೋ ಒಂದು ಕ್ವಷನ್ಗಳಿಗೂ ಅವ್ರು ಆನ್ಸರ್ ಮಾಡಲ್ಲ. ಅದನ್ನ ನೋಡಿನೇ ನನಗೆ ನಗು ಬರ್ತಾ ಇರುತ್ತೆ. ನಾವಾದರೂ ಮನೇಲಿ ಕೂತ್ಕೊಂಡು ಎಷ್ಟೋ ಕ್ವಷನ್ಗಳಿಗೆ ಆನ್ಸರ್ ಹೇಳ್ಬಿಟ್ಟಿರ್ತೀವಿ. ಇವ್ರು ಮಾತ್ರ ಕಾಲೇಜ್ಗೆ ಏನಕ್ಕೆ ಹೋಗಿ ಬರ್ತಾರೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ದಡ್ಡತನದಲ್ಲಿರ್ತಾರೆ ಮಕ್ಕಳು ಇವಾಗ. ಅವ್ರು ಏನು ಕ್ವಷನ್ ಕೇಳಿದ್ರು ಇವ್ರಿಗೇನೂ ಗೊತ್ತಿರಲ್ಲ. ಅದರಲ್ಲೂ ಇವಾಗಿನ ರಾಜಕೀಯದ ಬಗ್ಗೆ ಕೇಳಿದ್ರೆ ಅಂತೂ ಅವ್ರಿಗೆ ಏನಂದರೆ ಏನೂ ಗೊತ್ತಿರಲ್ಲ. ಇನ್ನು ಏನಕ್ಕೆ ಕಾಲೇಜ್ಗೆ ಹೋಗ್ತಾರೆ, ಏನು ಓದ್ತಾರೆ ಇವರು ಕಾಲೇಜಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನೇ ನೋಡ್ಕೊಂಡು ನಗ್ತಾ ಇದ್ದೆ ನಾನು. ನನಗೆ ನಗು ತಡೆಯೋಕ್ಕಾಗಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಕಾಮಿಡಿಗೆ ನಗ್ದು ಸಾಕಾಯಿತು ಒಬ್ಳೇನೆ. ಇನ್ನು ಅದನ್ನು ನೋಡಿಕೊಂಡು ನಾನು ಕೆಲಸನೂ ಮುಗಿಸ್ಕೊಂಡೆ. ನಾನು ನಮ್ಮ ಮನೇಲಿ ಕೇಬಲ್ ಹಾಕಿಸ್ಕೊಂಡಿಲ್ಲ. ನಮ್ಮಮ್ಮ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಕೆಳಗಡೆ ಮನೆಯಲ್ಲಿ. ನಾನು ಇಲ್ಲಿಗೆ ಕೇಬಲ್ ಹಾಕ್ಸಿಲ್ಲ. ನಾನು ಬರೀ ನೆಟ್ ಯೂಸ್ ಮಾಡ್ಕೊಳ್ಳೋದೇನೆ. ಯಾವಾಗಲೂ ಯೂಟ್ಯೂಬ್ ಚಾನಲ್ಲು ಇಲ್ಲಾಂದರೆ ಯಾವುದಾದ್ರೂ ವೆಬ್ ಸೀರೀಸು ಇಲ್ಲ ಮೂವೀಸು ಇದನ್ನೇ ನೋಡೋದು. ನಾನು ಯಾವುದೇ ಚಾನಲ್‌ಗಳ್ನು ನಾನು ನೋಡಲ್ಲ. ನನಗದೇನೋ ಇಷ್ಟ ಆಗಲ್ಲ. ಸುಮಾರು ವರ್ಷಗಳಿಂದನೂ ನಾನು ಬರೀ ಯೂಟ್ಯೂಬ್ ನೋಡಿಕೊಂಡೇ ಇರ್ತೀನಿ ಯಾವಾಗ್ಲೂನು. ಇಲ್ಲ ಮೂವೀಸ್ ನೋಡ್ತೀವಿ, ಚೆನ್ನಾಗಿ ಮೂವೀಸ್ ನೋಡ್ತೀವಿ, ಇಲ್ಲ ವೆಬ್ ಸೀರೀಸ್ ನೋಡ್ತೀವಿ. ಹಂಗಾಗಿ ನಾನು ಯಾವಾಗ್ಲೂನು ಯೂಟ್ಯೂಬ್‌ನೇ ಹಾಕ್ಕೊಳ್ಳೋದು. ಇಲ್ಲ ಸಾಂಗ್ಸ್ ಹಾಕಿ ಬಿಟ್ಬಿಡ್ತೀನಿ ಕೆಲಸ ಮಾಡೋವಾಗ. ಇಲ್ಲ ಅಂತಂದರೆ ಕೂತ್ಕೊಂಡು ಈ ಥರ ಚಾನಲ್‌ಗಳನ್ನ ನೋಡ್ತಾ ಇರ್ತೀನಿ. ಎಲ್ಲರ ಚಾನಲ್ಸ್‌ನೂ ನೋಡ್ತೀನಿ ನಾನು. ಒಬ್ರದ್ದು ಅವ್ರದ್ದು ಇವ್ರದ್ದು ಅಂತಲ್ಲ, ಎಲ್ಲಾರನ್ನೂ ನೋಡ್ತೀನಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ. ಹಂಗಾಗಿ ನನಗೆ ಅದೇ ಟೈಮ್ ಪಾಸು. ಬೆಳಗ್ಗಿಂದ ಸಂಜೆ ತನಕ ನಾನು ಯೂಟ್ಯೂಬ್‌ನೇ ಹಾಕಿರೋದು. ನಮ್ಮ ಮನೇಲಿ ಅದೊಂದೇ ಓಡ್ತಾ ಇರುತ್ತೆ ಯಾವಾಗ್ಲೂನು. ನಾನಿದ್ರೆ ನಮ್ಮ ಮನೆಯವರಿದ್ರೆ ಮಾತ್ರ ಮೂವೀಸ್ ಓಡ್ತಾ ಇರುತ್ತೆ. ಅವ್ರು ಯೂಟ್ಯೂಬ್ ನೋಡಲ್ಲ. ಅವರು ಮೂವೀಸ್ ಹಾಕ್ಬಿಡ್ತಾರೆ, ಇಲ್ಲ ವೆಬ್ ಸೀರೀಸ್ ಹಾಕ್ಕೊಂತಾರೆ. ನಾನಿದ್ರೆ ಮಾತ್ರ ಬೆಳಗಿಂದ ಸಂಜೆ ತನಕ ಯೂಟ್ಯೂಬೇನೇನೆ. ಸಾಂಗ್ಸು ಇಲ್ವಾ ಈ ಥರ ಚಾನಲ್ಸ್‌ಗಳು, ಯೂಟ್ಯೂಬ್ ಚಾನಲ್ಸ್‌ಗಳು, ಇಲ್ಲ ಕುಕ್ಕಿಂಗು ಏನೋ ಒಂದು ಅದನ್ನೇ ನೋಡ್ಕೊಂಡಿರ್ತೀನಿ ಅಷ್ಟೇ. ಡೈಲಿ ವ್ಲಾಗ್ಸ್‌ಗಳು ಎಲ್ಲನೂ. ಅದನ್ನ ನೋಡಿನೇ ನನಗೂ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಹಂಗಾಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಇನ್ನು ಇದನ್ನ ನೋಡಿಕೊಂಡು ನಾನು ಮುಗಿಸೋಷ್ಟೊತ್ತಿಗೆ ಸಂಜೆ 4:15 ಆಗಿತ್ತು. ಇನ್ನು ಸೀರೆನೆಲ್ಲ ಮುಗಿಸಿ ಆದಮೇಲೆ ಎತ್ತಿಟ್ಬಿಟ್ಟು ಇನ್ನು ಏನು ಕೆಲಸ ಇರಲಿಲ್ಲ. ಇನ್ನು ಸಂಜೆ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ನಿನ್ನೆ ಸಂಜೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಎದ್ದೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇನ್ನಿವತ್ತು ಪೂಜೆ ಗೀಜೆ ಏನೂ ಇಲ್ಲ, ನಾಳೆ ಮಾಡ್ಕೊಬೇಕು. ಇನ್ನಿವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ದೋಸೆಗೆ ರುಬ್ಬಿಟ್ಕೊಂಡಿದ್ದೀವಿ. ದೋಸೆಗೆ ಒಂದು ಚಟ್ನಿ ಮಾಡಬೇಕಿತ್ತು. ಯಾವಾಗಲೂ ಕಡಲೆಬೀಜ ಚಟ್ನಿ, ತೆಂಗಿನಕಾಯಿ ಚಟ್ನಿ ಇದನ್ನೇ ಮಾಡ್ಕೊತಾ ಇರ್ತೀವಿ. ಇವತ್ತು ಒಂದು ಬೇರೆ ಚಟ್ನಿ ಮಾಡೋಣ ಅಂತ, ಈರುಳ್ಳಿ ಚಟ್ನಿ. ಆ ಚಟ್ನಿಗೆ ಅಂತ ನಾನು ಇಷ್ಟು ಐಟಮ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ.
2 ಈರುಳ್ಳಿ ದೊಡ್ಡದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ ನಾನು ಒಂದು 4 ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ನನಗೆ ಜಾಸ್ತಿ ಹುಣಸೆಹಣ್ಣು ಅಂದರೆ ಹುಳಿ ಅಷ್ಟು ಇಷ್ಟ ಆಗಲ್ಲ. ಗ್ಯಾಸ್ಟ್ರಿಕ್ ಇರೋದ್ರಿಂದ ಯಾರು ನಮ್ಮ ಮನೇಲಿ ಅಷ್ಟು ಹುಳಿ ತಿನ್ನಲ್ಲ, ಹಾಗಾಗಿ ನಾವು ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೊಳ್ಳೋದು. ನಿಮಗೆ ಹುಳಿ ಜಾಸ್ತಿ ತಿಂತೀವಿ ಅನ್ನೋದಿದ್ರೆ ಹುಳಿ ಹಾಕ್ಕೊಬೋದು. 2 ಈರುಳ್ಳಿ ಅಲ್ವಾ, ಅಷ್ಟು ಹುಳಿ ಸಾಕಾಗುತ್ತೆ. ಇನ್ನು ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವಿನ ಎಲೆ. ಈ ಚಟ್ನಿಗೆ ಅಂದರೆ ಈ ಚಟ್ನಿನೆಲ್ಲ ನೀವು ಯಾವ ಚಟ್ನಿನಾದರೂ ಮಾಡಿ ಪರವಾಗಿಲ್ಲ, ರುಬ್ಬೋದಕ್ಕೆ ಕರಿಬೇವನ್ನ ಹಾಕ್ಕೊಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಕರಿಬೇವು ಹಾಕ್ಕೊಂಡ್ರೆ. ಇನ್ನು ಒಗ್ಗರಣೆಗೆ ಒಂದು ಗರಿ ಇಟ್ಕೊತೀನಿ, ರುಬ್ಬೋದಕ್ಕೆ ನಾನು 2 ಗರಿ ಹಾಕ್ಕೊತೀನಿ. ಸೂಪರ್ ಟೇಸ್ಟ್ ಇರುತ್ತೆ ಕರಿಬೇವು ಹಾಕ್ಕೊಂಡ್ರೆ. ಯಾವುದೇ ಚಟ್ನಿ ಮಾಡಿ ಪರವಾಗಿಲ್ಲ, ಅದ್ರಲ್ಲಿ ಕರಿಬೇವು ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಸಕ್ಕತ್ತ ಟೇಸ್ಟ್ ಇರುತ್ತೆ. ಇನ್ನು ಅದಕ್ಕೆ ಇದಿಷ್ಟು ಇಟ್ಕೊಂಡಿದ್ದೀನಿ. ಇನ್ನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ನಾನು ಒಂದೊಂದು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೂ ಮತ್ತು ಸ್ವಲ್ಪ ಒಗ್ಗರಣೆಗೂ ಇಟ್ಕೊತೀನಿ. ಒಗ್ಗರಣೆ ಮಾಡೋವಾಗ ಉದ್ದಿನಬೇಳೆ ಕಡಲೆಬೇಳೆ ಅಂದರೆ ತಿನ್ನೋವಾಗ ಸಿಗ್ತಾ ಇದ್ದರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಅಂತ. ನನಗೆ ತುಂಬ ಇಷ್ಟ, ನಾನು ಎಲ್ಲದಕ್ಕೂ ಹಾಕ್ತಾ ಇರ್ತೀನಿ ಉದ್ದಿನಬೇಳೆ ಕಡಲೆಬೇಳೆನ. ಇನ್ನು 1 ಸ್ಪೂನ್ ಜೀರಿಗೆ ತೊಗೊತೀನಿ, 1 ಸ್ಪೂನ್ ಜೀರಿಗೆ ಬೇಕಾಗುತ್ತೆ. ಇನ್ನು ಇದು ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ. ಇನ್ನು ನಾನು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಂಡೆ. ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲೇ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡೆ. ಇನ್ನು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡೆ, ಅದು ಒಗ್ಗರಣೆಗೆ ಬೇಕು ಅಂತ. ಇನ್ನು ಇದಿಷ್ಟು ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು, ಇನ್ನು ಇವಾಗ ಹುಣಸೆಹಣ್ಣು ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಅಂದರೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೆಸಳು ಅದಷ್ಟು ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲೇ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ. ಚಟ್ನಿ ಚೆನ್ನಾಗಿ ಕಲರ್ ಬರಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಬರೀ ಖಾರದ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ನಮಗೆ ಖಾರ ಅಷ್ಟು ಸಾಕು ಅನ್ನಿಸ್ತು, ಅದಕ್ಕೆ ನಾನು 4 ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು, ಮತ್ತು ಈರುಳ್ಳಿ ಕೂಡ ಅಷ್ಟೇ ಜಾಸ್ತಿ ಹಾಕ್ಕೊಬೋದು. ಚಟ್ನಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಬೋದು. ನಮಗೆ ಇಷ್ಟು ಸಾಕು ಒಂದು ಟೈಮ್ಗೆ, ಹಾಗಾಗಿ ನಾನು 2 ದೊಡ್ಡ ಈರುಳ್ಳಿನ ಹಾಕ್ಕೊಂಡಿರೋದು. ಇನ್ನು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನಾದಮೇಲೆ ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿದೆ. ಇನ್ನು ಇವಾಗ ಅದಕ್ಕೂ ಒಂದು ಒಗ್ಗರಣೆ ಮಾಡ್ಕೊಬೇಕು. ಮತ್ತೆ ಬಾಣಲಿ ಇಟ್ಬಿಟ್ಟು ಅದೇ ಬಾಣಲಿನಲ್ಲೇ 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಅದು ಸಾಸಿವೆ ಎಲ್ಲ ಸಿಡಿದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತೇನೋ ಹಾಕ್ಕೊಬೋದು, ನಾನು ಹಾಕಿಲ್ಲ ಅಷ್ಟೇ. ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನಿಜವಾಗ್ಲೂ ಚಟ್ನಿ ಮಾತ್ರ ಸಖತ್ತಾಗಿ ಕಾಣ್ತಾಯಿತ್ತು, ಚೆನ್ನಾಗೂ ಆಗಿತ್ತು. ಇದು ಕೂಡ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಈರುಳ್ಳಿ ಚಟ್ನಿನ. ನಾನು ಈ ನಡುವೆ ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಎಲ್ಲ ಫಸ್ಟ್ ಟೈಮೇ ಮಾಡ್ತಾಯಿದ್ದೀನಿ. ಅದು ನನಗೆ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ದೋಸೆನೂ ಮಾಡ್ಕೊಂಬಿಡೋಣ ಅಂತ ತವಾನೂ ಇಟ್ಕೊಂಡೆ ಸ್ಟವ್ ಹಚ್ಕೊಂಡು. ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ತವಾಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಉಜ್ಕೊತಾ ಇದ್ದೀನಿ. ಹಂಗೆ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ನಾನು ದೋಸೆನೂ ಹಾಕ್ಕೊಂಡೆ. ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ದೋಸೆನೂ ಹಾಕಿಬಿಟ್ಟು ಇನ್ನು ತಿಂಡಿನೂ ಮುಗಿಸ್ಕೊಂಡ್ವಿ. ಚಟ್ನಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಒಂದ್ಸಲ ಈ ಥರ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ, ಈ ಥರ ಚಟ್ನಿ ಮಾಡ್ಕೊಂಡು ನೋಡಿ. ದೋಸೆಗೆ ಮಾತ್ರ ಅಲ್ಲ, ಚಪಾತಿಗೂ ತಿನ್ಬೋದು, ರೊಟ್ಟಿಗಳಿಗೆ ಚೆನ್ನಾಗಿರುತ್ತೆ, ರೈಸ್ಗೂ ಅಷ್ಟೇ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಂಗೆ ಸಖತ್ ಇಷ್ಟ ಆಗೋಯ್ತು ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾಡಿರ್ತೀರಾ, ಮಾಡಿಲ್ಲ ಅಂದೋರು ಯಾರು ಇನ್ನೂ ಈ ಥರ ಚಟ್ನಿ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ ನೋಡಿ. ಸೂಪರ್ ಟೇಸ್ಟ್ ಇದೆ ಮಾತ್ರ. ಬಾಯಿ ಕೆಟ್ಟಿರೋವಾಗ, ಜ್ವರ ಬಂದು ಬಾಯಿಗೆಲ್ಲ ಕೆಟ್ಟೋಗಿರುತ್ತೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಉಪ್ಪು ಹುಳಿ ಖಾರ ಏನಾದರೂ ಬೇಕು ಅನ್ನಿಸ್ತಾ ಇರುತ್ತಲ್ಲ, ಆವಾಗ ಈ ಥರ ಚಟ್ನಿಗಳು ಮಾಡಿಕೊಂಡ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಬಾಯಿ ಕೆಟ್ಟಿರೋದಕ್ಕೂ ಅದಕ್ಕೂ ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿದೆ ಚಟ್ನಿ ಮಾತ್ರ. ಟ್ರೈ ಮಾಡಿ ನೋಡಿ ಇದನ್ನೊಂದು ಸರಿ. ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ. ಸೂಪರಾಗಿದೆ ಮಾತ್ರ.
ಇನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡಬೇಡಿ ಅಂತೇಳಿ ಕಮೆಂಟ್ ಮಾಡಿದ್ರು. ಅದು ನಿಜಾನೇ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡಬಾರ್ದು. ಅದು ನನಗೂ ಗೊತ್ತಿದ್ರೂ ನಾನು ಅದೇ ತಪ್ಪು ಮಾಡ್ತಾ ಇರ್ತೀನಿ ಯಾವಾಗ್ಲೂನು. ಅದೇನೋ ಗೊತ್ತಿಲ್ಲ ನನಗೆ ಊಟ ಎತ್ಕೊಂಡು ಬಂದ ತಕ್ಷಣ ಸೀದಾ ಹೋಗಿ ಬೆಡ್ ಮೇಲೆ ಕುತ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಅಭ್ಯಾಸನ ಅಂದರೆ ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದು ಆಗ್ತಾ ಇಲ್ಲ. ಒಂದೊಂದು ಸರಿ ನಾನು ಈ ಥರ ಸ್ಟೂಲ್ ಮೇಲೆ ಕುತ್ಕೊಂಡು ತಿಂದ್ಬಿಡ್ತೀನಿ. ಇನ್ನೊಂದು ಸರಿ ಸೀದಾ ಹೋಗಿ ಬೆಡ್ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಅದು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆದಷ್ಟುನು ಅದನ್ನು ಅಭ್ಯಾಸನ ತಪ್ಪಿಸೋದಕ್ಕೆ. ನೆಲದಲ್ಲಿ ಕುತ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಬೆಡ್ ಮೇಲೆ ಕುತ್ಕೊಂಡು ತಿನ್ನಬಾರ್ದು, ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೂ ನಾನು ಅದೇ ತಪ್ಪು ಮಾಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟು ಅದನ್ನು ಮಾಡದೇ ಇರೋ ಥರ ನಾನು ನನ್ನ ತಪ್ಪನ್ನ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ನನ್ನ ವೀಡಿಯೋನ ಅಷ್ಟು ಸೀರಿಯಸ್ಸಾಗಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿದ್ದಕ್ಕೆ. ಇನ್ನು ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮಮ್ಮ ಸ್ವಲ್ಪ ಕೆಲಸ ಕೊಟ್ಟಿದ್ದರು. ಅವ್ರದ್ದು ಬಟ್ಟೆಗಳು ಹೊಲಿಯೋದು ಜಾಸ್ತಿ ಇದೆ, ನನಗೆ ಸ್ವಲ್ಪ ಎಮ್ಮಿಂಗ್ಗಳು ಮಾಡಿಕೊಡು ಅಂತೇಳಿ. ಹಂಗಾಗಿ ನಾನು ಎಮ್ಮಿಂಗ್ ಮಾಡ್ತಾಯಿದ್ದೆ. ಅಂದರೆ ಉಕ್ಸು ದಾರ ಎಲ್ಲ ಹಾಕಬೇಕಿತ್ತು. ಸರಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಅದೇ ಕೆಲಸ ಮಾಡ್ತಾಯಿದ್ದೆ. ಟಿ ವಿ ನೋಡಿಕೊಂಡೇ ಮಾಡ್ತಾಯಿದ್ದೆ. ಇನ್ನು ಬೇರೆ ಇನ್ನೇನು ನನಗೆ ಕೆಲಸ ಇರಲಿಲ್ಲ. ಸರಿ ಆಯಿತು ಫ್ರೀ ಇದ್ದೀನಲ್ಲ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಕುತ್ಕೊಂಡು. ಇನ್ನು ಹಂಗೆ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನು ನೆಕ್ಸ್ಟು ನಾಳೆಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ. ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಎಡಿಟ್ ಮಾಡೋದಕ್ಕೆ ಕೂತ್ಕೊಂಡೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನನಗೆ ಕಮೆಂಟ್ಗಳು ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ನನ್ನ ವಿಡಿಯೋನ ಡೀಟೇಲಾಗಿ ಡೀಪಾಗಿ ನೋಡಿ ನನಗೆ ಕಮೆಂಟ್ಗಳು ಮಾಡಿ ಹೇಳ್ತೀರಲ್ವ, ಅದಕ್ಕೂ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಂಗಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ನನಗೊಂದು ಸಮಾಧಾನ ಆಯಿತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.